ದಾರಿ ಇಲ್ಲ, ಆ ತಿಂದು ಬೇರೆ ತಿಂದು ಹೋಗ್ಕೊಂಡು ವಾರ ಹೋಗ್ಕೊಂಡು ಬಿದ್ದು ಸೈ. ನಿರಂತರ 12 ಗಂಟೆ ರಾತ್ರಿವರೆಗೂ ನಮ್ಗೆ ಟಾರ್ಚರ್ ಕೊಟ್ಟರು ಸರ್. ಯಾರ ಹತ್ರ ಕೇಳಲಿಕ್ಕೂ ಇಲ್ಲ, ನಾವು ಯಾರ ಹತ್ರ ಹೋಗ್ಲಿಕ್ಕೂ ಇಲ್ಲ, ನಮ್ಗೆ ಬಿಡ್ತಾ ಇಲ್ಲ. ಅಲ್ಲಿ ದಾರಿ ಅಡ್ಕೊಟ್ರು. ಈ ಹಿರಿ ಜೀವವನ್ನ ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಕಳುಹಿಸಿಕೊಡ್ಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಆದ್ರೆ ಹಣ್ಣಣ್ಣು ವೃದ್ಧೆಯ ಕಥೆ ಕೇಳ್ತಾ ಇದ್ರೆ ಎಂಥವರ ಕಣ್ಣಲ್ಲೂ ನೀರು ಬರದೇ ಇರಲ್ಲ. ಅಷ್ಟರ ಮಟ್ಟಿಗೆ ಅಜ್ಜಿ ಸೇರಿದಂತೆ ಇಡೀ ಕುಟುಂಬದ ಜೀವ ಹಿಂಡ್ತಿದ್ದಾರೆ. ಒಟ್ರಾಸೆ ನನ್ನ ಕಿರಿಕಿರಿ ಒಳಗೆ ಬದುಕೋಕೆ ಬಿಡ್ತಿಲ್ಲ ಸರ್. ಜೀವಪಾಯ ಇತ್ತು ನಮ್ಗೆ. ಇವನು ಸತತ 8 ಹುಡುಗರನ್ನ ಎಲ್ಲಿಂದ ಕರ್ಕೊಂಬಂದಿದ್ದಾರೆ. ಇವ್ರದ್ದು ಒಂದು 50 ಜನ ಇದ್ರು. ಇವನು 8 ಹುಡುಗ ಕರ್ಕೊಂಬಂದಿದೆ. ಯಾರಂತ ಗೊತ್ತಿಲ್ಲ ಸರ್ ನನಗೆ. ಮನೆಯೆಲ್ಲ ಸುತ್ತರದ್ದು. ವೃದ್ಧಾಪ್ಯದಲ್ಲಿ ತಮ್ಮ ಹಕ್ಕನ್ನ ಪಡೆದುಕೊಳ್ಳಲು ಆಗದೆ ಜೀವ ಬಿಡೋ ಪರಿಸ್ಥಿತಿ ಬಂದಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆ ಗ್ರಾಮದಲ್ಲಿರೋ 95 ವರ್ಷ ಪ್ರಾಯದ ಚಿರು ಹಣ್ತಿ ತನಗೆ ಮೀಸಲಾದ ಸರ್ಕಾರಿ ಜಾಗದಲ್ಲಿ ಓಡಾಡೋಕು ಅಸಾಧ್ಯವಾದ ಸ್ಥಿತಿಯಲ್ಲಿ ಸಂಕಟ ಪಡುತ್ತಿದ್ದಾರೆ. ಭೂ ಮಾಫಿಯಾ ಎಂಬ ಪೆಡಂಭೂತ ಈ ವೃದ್ಧೆಯನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ. ಸರ್ಕಾರಿ ಅಧಿಕಾರಿಗಳು ಕೂಡ ಉಳ್ಳವರ ಕಾಲಿನ ಗೆಜ್ಜೆಯಂತೆ ಕುಣಿಯುತ್ತಿದ್ದಾರೆ ಅನ್ನೋ ಆರೋಪ ಈ ಬಡ ಕುಟುಂಬದ್ದು. ತನ್ನ ಕುಟುಂಬದ ನ್ಯಾಯಕ್ಕಾಗಿ ತನ್ನ ತಾಯಿ ಓಡಾಡೋದಕ್ಕೂ ಕಷ್ಟಪಡಬಾರದು ಅನ್ನೋ ದೃಷ್ಟಿಯಿಂದ ಮಗಳು ಸುಮತಿ ಕಾನೂನು ಸಮರಕ್ಕಿಳಿದಿದ್ರು. ಕೋರ್ಟ್ ಕೂಡ ಇವರ ಪರ ನಿಂತಿದೆ. ಎಸಿ ಕೋರ್ಟ್ ರಸ್ತೆಗಾಗಿ 6.5 ಜಾಗ ನೀಡುವಂತೆ ಆದೇಶ ನೀಡಿದೆ. ಆದ್ರೆ ಇವತ್ತಿಗೂ ರಸ್ತೆ ಮಾಡಲು ಸಾಧ್ಯ ಆಗಿಲ್ಲ. ತಹಶೀಲ್ದಾರ್ ಸೂಚನೆಯಂತೆ ಕಂದಾಯ ನಿರೀಕ್ಷಕರು ಅಕ್ರಮ ಬೇಲಿಯನ್ನ ತೆರವುಗೊಳಿಸಿದ್ರು. ಆದ್ರೆ ರಸ್ತೆ ನಿರ್ಮಾಣ ಸಾಧ್ಯವಾಗಿಲ್ಲ. ಪೊಲೀಸ್ ರಕ್ಷಣೆ ಮೂಲಕ ತಹಸೀಲ್ದಾರ್, ಜಿಲ್ಲಾಡಳಿತ ರಸ್ತೆ ನಿರ್ಮಾಣ ಮಾಡಿ ಅನುವು ಮಾಡಿಕೊಡ್ಬೇಕು ಅನ್ನೋದು ಸಂತ್ರಸ್ತರ ಬೇಡಿಕೆ. ಹೀಗಾಗಿ ನಮ್ಗೆ ರಸ್ತೆ ಕೊಡಿ ಅಂತ ವೃದ್ಧೆ ಚಿರು ಹಣ್ತಿ ಅಂಗಲಾಚುತ್ತಿದ್ದಾರೆ. ಸುಮಾರು ವರ್ಷ ಆಯ್ತು ನಂಗೆ ಹಮ್ಮಿದೆ ಆತದೆ ಬಂದಿದೆ. ಆಸ್ಪತ್ರೆ ಕಾಪದಲ್ಲ ಆತದೆ. ಇಷ್ಟಕ್ಕೆಲ್ಲ ಕಾರಣ ಸ್ಥಳೀಯ ಕೃಷ್ಣ ಕುಲಾಲ್ ಎಂಬ ವ್ಯಕ್ತಿ. ಸರ್ಕಾರಿ ಜಾಗದಲ್ಲಿ ಬರೋ ಸರ್ವೆ ನಂಬರ್ 83 ಬ್ಲಾಕ್ನ ನಂಬರ್ 3ರಲ್ಲಿ 6.50 ಫೀಟ್ ಮಣ್ಣಿನ ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡಿದ್ದ. ಆಗ ಕೂಡಲೇ ಒತ್ತುವರಿ ರಸ್ತೆಯನ್ನ ಸುಮತಿ ಹಣ್ತಿ ಕುಟುಂಬಕ್ಕೆ ಬಿಟ್ಟು ಕೊಡುವಂತೆ ಎಸಿ ನ್ಯಾಯಾಲಯದಿಂದ 4 ತಿಂಗಳ ಹಿಂದೆಯೇ ಆದೇಶ ಬಂದಿದೆ. ತಹಶೀಲ್ದಾರ್ ಪ್ರಸಾದ್ ಅವರಿಗೂ ಆದೇಶ ಪ್ರತಿ ತಲುಪಿಸಿದ್ರೂ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೆ ಆರೋಪಿಗಳ ಪರ ನಿಂತಿದ್ದಾರೆ ಅಂತ ಈ ಬಡ ಕುಟುಂಬ ಅಳಲನ್ನ ತೋಡಿಕೊಂಡಿದೆ. ಮೊದಲಿದ್ದ 4 ಫೀಟ್ ರಸ್ತೆಯಲ್ಲಿ ಆಟೋ ಕೂಡ ಓಡಾಡ್ತಿತ್ತು. ಆದ್ರೆ ಈಗ ಸಸಿ ಬೇಲಿ ಎಲ್ಲಾ ಹಾಕಿ 1 ಫೀಟ್ ಅಷ್ಟೇ ಬಿಟ್ಟಿರೋದ್ರಿಂದ ನಡೆದಾಡೋಕು ಕಷ್ಟವಾಗಿದೆ. ವೃದ್ಧ ತಾಯಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕಷ್ಟ ಸಾಧ್ಯ. ಮೊಮ್ಮಗ ಬಂದು ಎತ್ತಿಕೊಂಡು ಹೋಗೋ ಸ್ಥಿತಿ. ನಮಗೆ ಏನು ಬೇಡ, ನ್ಯಾಯಾಲಯದ ಆದೇಶದಂತೆ ರಸ್ತೆ ಬಿಟ್ಟು ಕೊಡಿ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಸುಮತಿ ಹಣ್ತಿ. ಕೂತು ತುಂಬಾನೇ ಆಗಲಿ ಕೂಕಳಿಂದನೂ ಹಿಂಸೆ ಇಲ್ಲಿ. ಆದ್ರಿಂದ ನಾನೆಲ್ಲ ದೂರ ಕೊಟ್ಟಿದ್ದೆ. ಅವ್ರು ಕೋರ್ಟಿಗೆ ಹೋದ್ರು ಫಸ್ಟು. ನನಗೆ ಅದರಲ್ಲಿ ಆಗಲಿಲ್ಲ. ಆಮೇಲೆ ಎಲ್ಲ ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮನ್ನ ಈ ಥರ ತುಂಬಾ ಟಾರ್ಚರ್ ಕೊಡ್ತಾ ಬಂದರು. ಅದು ದಾರಿದ ಸಮಸ್ಯೆ. ಯಾಕಂದ್ರೆ ನಂಗೆ ರೋಡ್ ಇಲ್ಲ ಈ ಭೂಮಿಲಿ. 67 ಸೆಂಟ್ ಜಾಗ ಇತ್ತು. ಅದನ್ನು ರೆಕಾರ್ಡ್ ಆಗ್ಲಿಕ್ಕೆ ಅವ್ರು ಮುಂದೆ ಹೋಗಿ ತೊಡೋದೆಲ್ಲ ರಾಮಾಯಣ ಮಾಡಿದ್ರು. ಗುಮಾಸ್ತಾ ಇದ್ದ, ಅವನು ಬಲವಂತ ಇದ್ದ. ಯಾಕಂದ್ರೆ ನಮ್ಮಿಂದ ನಮ್ಮ ಕೈ ಆಡೋಕೆ ಆಗ್ತಾ ಇಲ್ಲ ಸರ್. ಅದರಿಂದ ರಸ್ತೆ ಅದರಲ್ಲಿ 6.5 ಸೆಂಟ್ಸ್ ವಶ ಪಡ್ಕೊಂಡಿರು. ನಮ್ಮದು ರೋಡಿನ ನೆಕ್ಸ್ಟಲ್ಲಿ ಬಿಟ್ಟದ್ದು. ಅದನ್ನು ಕೇಳಲಿಕ್ಕೆ ಹೋದ ಕೂಡ ದೊಣ್ಣೆ ಕತ್ತೆ ಕೊಲೆ ಬೆದರಿಕೆಲ್ಲ ಹಾಕ್ತಾರೆ ನಮಗೆ. ಸರ್ಕಾರಿ ಭೂಮಿನ ಅವ್ರು ಒತ್ತುವರಿ ಮಾಡ್ಕೊಂಡಿದ್ರು. ಅದನ್ನು ಸಸಿ ಎಲ್ಲ ಹಾಕಿ ಆದರ್ಶ ಏಕದಮ್ ಜನ ತಗೊಂಬಂದು ಬೇಲಿ ಎಲ್ಲ ಮಾಡಿ ಅದನ್ನು ತಗೊಂಡು ಬಂದು ಎಲ್ಲ ಸಸಿ ನಟ್ಟೆ ನಮಗೆಲ್ಲ ಕೊಲೆ ಬೆದರಿಕೆ ಹಾಕಿದ್ರು. ಅದು ಯಾರೋ ಶೆಟ್ರ್ ಅಂತೆ, ನಂಗೆ ಗೊತ್ತಿಲ್ಲ, ಸುರೇಶ್ ಶೆಟ್ರ್ ಅವ್ರು ಇವರು ಅಂತ. ಅದ್ರ ಮೇಲೆ ನಾನು ಡಿಸಿಗೆಲ್ಲ ಕಂಪ್ಲೇಂಟ್ ಮಾಡಿದೆ. ಎಸಿ ಕೋರ್ಟಲ್ಲಿ ಇರುವಾಗಲೂ ಪುನಃ ಎಸಿ ಹತ್ರ ಮನವರಿಕೆ ಮಾಡಿ ಕೇಸ್ ಕೊಟ್ಟಿದ್ದೆ. ಅದಿರುವಾಗಲೇ ಏಕದಮ್ ಫೋರ್ಜರಿ ಬಂದು ಅವ್ರು ಕೇಸ್ ಮಾಡಿ ಈ ಥರ ಮಾಡ್ರು. ಹೀಗೆ ಈ ಬಡ ಕುಟುಂಬಕ್ಕೆ ಸಮಸ್ಯೆ ಕಡೆಗೆ ಅದ್ಯಾವಾಗ ನಮ್ಮ ವಾಹಿನಿ ವರದಿ ಹೋಗಿದ್ದೇ ತಡ ಪೊಲೀಸರೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಆರೋ ಸ್ಥಳಕ್ಕೆ ಪೊಲೀಸ್ ಭದ್ರತೆಯೊಂದಿಗೆ ಆಗಮಿಸಿ ಅಕ್ರಮ ಬೇಲಿಯನ್ನ ತೆರವು ಮಾಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿ ಸಂತ್ರಸ್ತರು ಹಾಗೂ ಅತಿಕ್ರಮಣಕಾರರ ನಡುವೆ ಮಾತಿಗೆ ಮಾತು ಬೆಳೆದು ಕೊನೆಗೆ ಹಲ್ಲೆ ಬಗ್ಗೆ ಅಸ್ಮಾಬೈಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಅಕ್ರಮ ಬೇಲಿ ತೆರವು ನಡೆದಿದೆಯಾದ್ರೂ ರಸ್ತೆ ನಿರ್ಮಾಣ ಮಾಡೋಕೆ ಬಡ ಕುಟುಂಬಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಜಿಲ್ಲಾಡಳಿತ, ತಹಶೀಲ್ದಾರ್ ಗಮನ ಹರಿಸಿ ರಸ್ತೆ ನಿರ್ಮಿಸಿಕೊಡಬೇಕಾಗಿದೆ. ಎಸಿ ಅವರ ಆರ್ಡರ್ ಆಗಿರೋದು ತಹಸೀಲ್ದಾರ್ ಖುದ್ದು ಅಲ್ಲಿ ಹೋಗಿ ಇಲ್ಲಿರುವಂಥ ಸ್ಪಾಟನ್ನು ತೆರವು ಮಾಡಬೇಕು, ಅಂದರೆ ರಸ್ತೆಯನ್ನು ತೆರವು ಮಾಡಿಕೊಡಬೇಕು, ಅನುವು ಮಾಡಿ ಈ ಥರ ಮಾಡಿಕೊಡ್ಬೇಕು ಅವರಿಗೆ ಅಂತ ಎಸಿ ಅವರ ಆರ್ಡರ್ ಹಾಕಿದ್ದಾರೆ. ತಹಸೀಲ್ದಾರ್ ಅವರು ಬರಲಿಲ್ಲ.
2 ಸಲ ಹೋಗಿ ಕೇಳಿದ್ದೀವಿ ನಾವು. ನಮಗೆ ತೊಂದರೆ ಮಾಡ್ತಾ ಇರೋದು ಕೃಷ್ಣ ಕುಲಾಲ್ ಅಂತ ನಮ್ಮ ಎದುರು ಪಾರ್ಟಿ, ಅವರ ತಮ್ಮ ಪಂಚಾಯತಲ್ಲಿ ಗುಮಾಸ್ತಾಗಿದ್ದಾರೆ. ಅವರಿಗೆ ಹೋಲ್ಡಿಂಗ್ ಇದೆ, ತಾಲೂಕ್ ಪಂಚಾಯತ್ ಹೋಲ್ಡಿಂಗ್ ಎಲ್ಲ ಇದೆ. ಸೊ ಹಾಗಾಗಿ ಅವರ 3ನೇ ವ್ಯಕ್ತಿಗಳಿಂದ ಮಾಡಿಸ್ಕೊಳ್ತಾ ಇದ್ದಾರೆ ಇಷ್ಟೇ. ಒಟ್ಟಾರೆ ವೃದ್ಧಾಪ್ಯದಲ್ಲಿ ನ್ಯಾಯಕ್ಕೂ ಅಲೆದಾಡೋ ಪರಿಸ್ಥಿತಿ ಈ ಶೇಡಿಮನೆ ಕುಟುಂಬದ್ದು. ಇನ್ನಾದ್ರೂ ಕಂದಾಯ ಅಧಿಕಾರಿಗಳು ಎಚ್ಚೆತ್ತು ಈ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಾರಾ ಅಂತ ಕಾದು ನೋಡ್ಬೇಕಿದೆ. ಇಲ್ಲದಿದ್ರೆ ಸೂಪರ್ 3 ಇವರ ಪರ ಧ್ವನಿ ಎತ್ತಲಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆಯಲ್ಲೊಂದು ಬಡ ಕುಟುಂಬ ಇದೆ. ಈ ಬಡ ಕುಟುಂಬಕ್ಕೆ ಮನೆಗೆ ಬರೋದಕ್ಕೆ ಸರಿಯಾದ ಮಾರ್ಗದ ವ್ಯವಸ್ಥೆ ಇಲ್ಲ ಅನ್ನೋದೇ ನೋವು. ಸುಮಾರು 98 ವರ್ಷದ ಅಜ್ಜಿ ಒಬ್ಬರು ಇದ್ದಾರೆ. ಆದರೆ ಅವರಿಗೆ ಆ ದಾರಿಯಲ್ಲಿ ಒಂದು ಔಷಧಿಗೂ ಹೋಗೋಕ್ಕಾಗದಂಥ ಪರಿಸ್ಥಿತಿ ಇರುವಂಥದ್ದು. ಯಾಕಂದರೆ ಒಂದು ಕಡೆಯಿಂದ AC ಆದೇಶ ಆದರೂ ಕೂಡ ಪಕ್ಕದ ಜಾಗದವರು ಅವರಿಗೆ ಆ ದಾರಿಯನ್ನು ತೆರವು ಮಾಡಿಕೊಟ್ಟಿಲ್ಲ ಅನ್ನೋಂಥದ್ದು ಸರ್ಕಾರಿ ಭೂಮಿ ಅಂತ AC ಅವರು ಆದೇಶವನ್ನು ಕೂಡ ಮಾಡಿರ್ತಾರೆ. ಆದರೆ ಸದ್ಯ ಆ ಮನೆ ಬಡ ಕುಟುಂಬದ ಒಂದು ಬೇಡಿಕೆ ಇರುವಂಥದ್ದು, ನಮಗೊಂದು ದಾರಿ ಕೊಡಿ, ನಮಗೇನು ಬೇರೆ ಆಸ್ತಿ ಭೂಮಿ ಬೇಕಾಗಿಲ್ಲ, ನಮಗೆ ಒಂದು 67 ಸೆಂಟ್ಸ್ ಜಾಗದಲ್ಲಿ ನಾವು ಸುಮಾರು ಒಂದು 50 ವರ್ಷದಿಂದ ವಾಸ ಇದ್ದೇವೆ. ಆದರೆ ನಮಗೆ ಹೋಗೋಕ್ಕೆ ಸರಿಯಾದ ದಾರಿ ಇಲ್ಲ. ಮೊದಲು ಒಂದು ಕಾಲ್ದಾರಿ ಆದರೂ ಇತ್ತು, ಈಗ ಅದೂ ಕೂಡ ಇಲ್ಲ. ಹಾಗಾಗಿ ನಮಗೊಂದು ದಾರಿ ಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಕುಟುಂಬ ಇಟ್ಟಿರುವಂಥದ್ದು. ಅವರು ಈಗಾಗಲೇ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಕೂಡ ಅಲೆದಾಡಿದ್ದಾರೆ. ಯಾಕಂದರೆ ಹಣದಿಂದ ಅವರು ಶ್ರೀಮಂತರಲ್ಲ, ಆದರೂ ಕೂಡ ನಮಗೊಂದು ದಾರಿ ಬೇಕು ಅನ್ನುವಂಥ ಕಾರಣಕ್ಕೆ VA ಆಫೀಸಿಂದ ಹಿಡಿದು ತಹಶೀಲ್ದಾರ್ ಆಫೀಸಿಂದ ಹಿಡಿದು AC ಆಫೀಸಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬಾಗಿಲು ತಟ್ಟಿದ್ದಾರೆ, ಅಲೆದಾಡಿದ್ದಾರೆ. AC ಅವರು ಆದೇಶವನ್ನು ಕೂಡ ಮಾಡಿದ್ದಾರೆ. ತಹಶೀಲ್ದಾರರೇ ಖುದ್ದು ನಿಂತು ರಸ್ತೆಯನ್ನು 6.5 ಸೆಂಟ್ಸ್ ಜಾಗವನ್ನು ಬಿಟ್ಟು ಕೊಡಬೇಕು ಅನ್ನುವಂಥ ಆದೇಶವನ್ನು ಮಾಡಿದ್ದಾರೆ. ಆದರೆ ಅದು ಯಾವುದಕ್ಕೂ ಕೂಡ ಕಿಮ್ಮತ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಪಕ್ಕದಲ್ಲಿ ವಾಸ ಇರುವಂಥ ಖಾಸಗಿ ಭೂಮಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಕೂಡ ಒಂದಷ್ಟು ಪ್ರಭಾವಿಗಳಾಗಿರುವ ಕಾರಣದಿಂದ ಈ ವಯಸ್ಸಾಗಿರುವ ಹಿರಿಯ ಅಜ್ಜಿಗೆ ಒಂದಷ್ಟು ತೊಂದರೆಗಳಾಗಿರುವಂಥದ್ದು. ಯಾಕಂದರೆ ಅವರು ನಮ್ಮಾಗಿ ಒಂದಷ್ಟು ಹೋಗಬಾರ್ದು, ಆ ಕಾರಣಕ್ಕಾಗಿ ಯಾವುದೇ ಗಲಾಟೆ ಗೌಜಿ ಇದ್ರೂ ಕೂಡ ಒಂದು ಮಾನವೀಯತೆ ದೃಷ್ಟಿಯನ್ನ ತೋರ್ಬೇಕಾಗ್ತದೆ. ಸರ್ಕಾರ ಕೂಡ ಜಿಲ್ಲಾಡಳಿತ ಕೂಡ ಈ ಮಾನವೀಯತೆ ದೃಷ್ಟಿಯಿಂದಾದ್ರೂ ಆ ಮನೆಗೆ ಒಂದು ದಾರಿಯನ್ನ ಮಾಡಿಕೊಡ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ದಾರಿ ಇಲ್ಲ, ಆ ತಿಂದು ಮೇಲೆ ತಿಂದು ಹೋಗ್ಕೊಂಡು ಹೋಗ್ಕೊಂಡು ಬಿದ್ದು ಸೈ. ನಿರಂತರ 12 ಗಂಟೆ ರಾತ್ರಿವರೆಗೂ ನಮ್ಗೆ ಟಾರ್ಚರ್ ಕೊಟ್ಟರು ಸರ್. ಯಾರ ಹತ್ರ ಕೇಳಲಿಕ್ಕೂ ಇಲ್ಲ, ನಾವು ಯಾರ ಹತ್ರ ಹೋಗ್ಲಿಕ್ಕೂ ಇಲ್ಲ, ನಮ್ಗೆ ಬಿಡ್ತಾ ಇಲ್ಲ. ಅಲ್ಲಿ ದಾರಿ ಅಡ್ಕೊಟ್ರು. ಈ ಹಿರಿ ಜೀವವನ್ನ ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಕಳುಹಿಸಿಕೊಡ್ಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಆದ್ರೆ ಹಣ್ಣಣ್ಣು ವೃದ್ಧೆಯ ಕಥೆ ಕೇಳ್ತಾ ಇದ್ರೆ ಎಂಥವರ ಕಣ್ಣಲ್ಲೂ ನೀರು ಬರದೇ ಇರಲ್ಲ. ಅಷ್ಟರ ಮಟ್ಟಿಗೆ ಅಜ್ಜಿ ಸೇರಿದಂತೆ ಇಡೀ ಕುಟುಂಬದ ಜೀವ ಹಿಂಡ್ತಿದ್ದಾರೆ. ಒಟ್ರಾಸೆ ನನ್ನ ಕಿರಿಕಿರಿ ಒಳಗೆ ಬದುಕೋಕೆ ಬಿಡ್ತಿಲ್ಲ ಸರ್. ಜೀವ ಭಯ ಇತ್ತು ನಮ್ದು. ಇವನು ಸತತ 8 ಹುಡುಗರನ್ನ ಎಲ್ಲಿಂದ ಕರ್ಕೊಂಡ್ಬಂದಿದ್ದಾರೆ. ಇವ್ರದ್ದು ಒಂದು 50 ಜನ ಇದ್ರು. ಇವನು 8 ಹುಡುಗ ಕರ್ಕೊಂಡ್ಬಂದಿದೆ. ಯಾರಂತ ಗೊತ್ತಿಲ್ಲ ಸರ್ ನನಗೆ. ಮನೆಯೆಲ್ಲ ಸುತ್ತರದು. ವೃದ್ಧಾಪ್ಯದಲ್ಲಿ ತಮ್ಮ ಹಕ್ಕನ್ನ ಪಡೆದುಕೊಳ್ಳಲು ಆಗದೆ ಜೀವ ಬಿಡೋ ಪರಿಸ್ಥಿತಿ ಬಂದಿದೆ. ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಶೇಡಿಮನೆ ಗ್ರಾಮದಲ್ಲಿರೋ 95 ವರ್ಷ ಪ್ರಾಯದ ಚಿರು